ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ತುಂಬ ದಿನ ಆಯಿತು ನಮ್ಮ ರಾಯರ್ ಫೋಟೋನ ತೋರಿಸಿ ವಿಡಿಯೋದಲ್ಲಿ. ಹಾಗಾಗಿ ಮೊದಲಿಗೆ ನನ್ನ ಕೆಲಸನ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಪೂಜೆ ಎಲ್ಲ ಮಾಡಿಕೊಂಡು ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇಬ್ಬರು ಕಸ್ಟಮರ್ ಇವತ್ತು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಬಿಡೋಣ, ಮೊದಲಿಗೆ ಹೊಸ ಡಿಸೈನ್ ಮಾಡಿದ್ದೀನಿ ಅಂತೇಳಿ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ಕೆಲಸನೂ ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ಕೊತಿದ್ದೀನಿ. ನೋಡಿ, ಈ ಕಸ್ಟಮರ್ದು ಯಾವುದೇ ರೀತಿ ಡಿಸೈನ್ ಇಲ್ಲ, ಹಾಗಾಗಿ ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಕೋತಿಲ್ಲ, ಹಾಗೇ ಪ್ಯಾಕ್ ಮಾಡ್ತಿದ್ದೀನಿ. ಒಂದು 3 ಬ್ಲೌಸ್ನ ಮಾತ್ರ ಬೆಂಗಳೂರಿಂದ ಕಳಿಸ್ಕೊಟ್ಟಿದ್ರು ಅವರು. ಅವರ ಯಜಮಾನ್ರು ಮಂಡ್ಯದಲ್ಲೇ ಕೆಲಸ ಮಾಡ್ತಾರಂತೆ. ಹಾಗಾಗಿ ಅವ್ರ ಹತ್ರ ಕೊಟ್ಟು ಕಳಿಸ್ತೀವಿ, ನೀವು ಕಲೆಕ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಅಂತೇಳಿ ಯೂಟ್ಯೂಬ್ ಚಾನಲ್ನ ನೋಡಿ ನಮಗೆ ಫೋನ್ ಮಾಡಿದರು. ಕಳಿಸ್ಕೊಡಿ, ನಾನು ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅವರಿಗೆ ಸ್ವಲ್ಪ ಲೇಟು ಕೂಡ ಮಾಡಿಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ನೋಡ್ತಿದ್ರೆ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬಾ ಕೆಲಸ. ಸ್ಟಿಚ್ ಮಾಡಿರೋರು ಈಸ್ಕೊಳ್ಳಲ್ಲ. ನೋಡಿ ಎಷ್ಟೊಂದೆಲ್ಲ ಬಟ್ಟೆ ಇದೆ ಅಂತ, ತುಂಬ ಅಂದರೆ ತುಂಬಾ ಕೆಲಸ ಇದೆ. ಫ್ರೀ ಮಾಡ್ಕೊಂಡು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ಕೋತೀನಿ, ಸಾಧ್ಯನೇ ಆಗಲ್ಲ. ಅದರಲ್ಲೂ ಕೆಲವು ಕಸ್ಟಮರು ಅಡ್ಜಸ್ಟ್ ಮಾಡ್ಕೋತಾರೆ, ಕೆಲವು ಕಸ್ಟಮರು ತುಂಬ ರೇಗಾಡ್ತಾರೆ. ಆಗ ಇದ್ದಾಗ ಕೆಲವೊಂದು ಸಲ ಯಾವುದೇ ವಿಡಿಯೋನು ಬೇಡ, ಏನೂ ಬೇಡ, ಕೆಲಸ ಮಾಡೋಣ ಅಂತ ಅನಿಸುತ್ತೆ. ನೋಡಿ, ಕಟ್ಟಿಂಗ್ ಮಾಡೋದನ್ನು ನಿಲ್ಲಿಸಿ ಕಸ್ಟಮರ್ ಫೋನ್ ಮಾಡಿದ್ರು ಅಂತೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಏಕೆಂದರೆ ಜಾಸ್ತಿ ಬ್ಲೌಸ್ಗಳಿದ್ದಾಗ ಕೆಲವೊಂದು ಸಲ ಅಳತೆ ಬ್ಲೌಸ್ ಕೊಡಲ್ಲ, ಕೆಲವೊಂದು ಸಲ ಬ್ಲೌಸ್ನೇ ಒಂದು ಮಿಸ್ ಮಾಡಿಬಿಡ್ತೀನಿ. ಆಗಿದ್ದಾಗ ಕಸ್ಟಮರ್ ಬೇಜಾರು ಮಾಡ್ಕೋತಾರೆ. ಕೆಲವೊಂದು ಸಲ ಒಂದು ಸೀರೆ ಫಾಲೇ ಹಾಕಿರಲ್ಲ, ಹಾಗಾಗಿ ಎಲ್ಲದನ್ನು ಕೂಡ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ. ಕಸ್ಟಮರ್ ಬರ್ತೀನಿ ಅಂತ ಹೇಳಿದ ತಕ್ಷಣವೇ ಅವ್ರ ಬಟ್ಟೆ ಎಲ್ಲ ಇದೆಯಾ ಅಂತ ನೋಡಿಕೊಂಡು ಒಂದು ಸಲ ಆಮೇಲೆ ಪ್ಯಾಕ್ ಮಾಡ್ಕೋತೀನಿ. ಏಕೆಂದರೆ ಕಸ್ಟಮರ್ ಬಂದ ತಕ್ಷಣ ಕೊಡೋದಕ್ಕೆ ಆಗಲ್ಲ, ಗಾಬರಿ ಆಗುತ್ತೆ. ಹಾಗಾಗಿ ಮೊದಲಿಗೆ ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ತೀನಿ, ಜಾಸ್ತಿ ಬಟ್ಟೆ ಕೊಟ್ಟಿರುವಂಥವ್ರು. ಇದೊಂದು ಲೈಟ್ನ ನಾನು ತರಿಸ್ಕೊಂಡಿದ್ದೆ. ನಿಮಗೂ ಕೂಡ ಯಾರು ಟೈಲರ್ಸ್ಗಳು ನೋಡ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಕೆಲವೊಂದು ನಾವು ರೂಮಲ್ಲಿ ಇಟ್ಕೊಂಡಿರ್ತೀವಿ, ಬೆಳಕಿರಲ್ಲ ಅಷ್ಟಾಗಿ. ಆ ಥರದ್ದಿದ್ದಾಗ ಈ ಥರದೊಂದು ಲೈಟ್ನ ನಾವು ತೊಗೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. ಮಿಷಿನ್ ಮೇಲೆ ನಾವು ಆ ಲೈಟ್ನ ಹಾಕೊಂಡು ಕಟ್ಟಿಂಗು ಕೂಡ ಮಾಡ್ಕೋಬೋದು, ಸ್ಟಿಚ್ಚಿಂಗು ಕೂಡ ಮಾಡ್ಕೋಬೋದು. ಯಾವುದೇ ಥರ ಮಿಷಿನ್ ಇದ್ದರೂ ಕೂಡ ನಮ್ಮ ಹತ್ರ ಪವರ್ ಮಿಷಿನು, ಈ ರೀತಿಯಾಗಿ ದೊಡ್ಡ ಮಿಷಿನು, ಚಿಕ್ಕ ಮಿಷಿನ್, ಈ ಥರದ್ದೆಲ್ಲ ಮಿಷಿನ್ಗಳಿರುತ್ತೆ. ಯಾವ ಥರ ಮಿಷಿನ್ ಇದ್ದರೂ ಕೂಡ ನಿಮ್ಮ ಹತ್ರ ಇದನ್ನು ನಾವು ಅಂಟಿಸ್ಕೋಬೋದು. ನಮಗೆ ಎಲ್ಲಿ ಬೇಕಲ್ಲಿ ಅಂಟಿಸ್ಕೊಂಡು ಲೈಟ್ನ ಬಿಟ್ಕೋಬೋದು. ಈ ಮಿಷಿನ್ ಮೇಲೆ ಕಟ್ಟಿಂಗ್ ಮಾಡಿದ್ರೆ ಕಟ್ಟಿಂಗ್ ಕೂಡ ಮಾಡ್ಕೋಬೋದು. ಕೆಲವೊಂದು ಕಡೆ ರೂಮಲ್ಲೆಲ್ಲ ಇಟ್ಕೊಂಡಿದ್ದಾಗ ಬೆಳಕು ಕಡಿಮೆ ಇರುತ್ತೆ. ಆ ರೀತಿ ಇದ್ದಾಗ ನೈಟ್ ಟೈಮು ಸ್ಟಿಚ್ ಮಾಡಬೇಕು, ಲೈಟ್ ಬೆಳಕು ಅಷ್ಟು ಕಾಣಿಸಲ್ಲ ನಮಗೆ ಅಂದಾಗ ಈ ಥರದೊಂದು ಲೈಟ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಹಾಗಾಗಿ ನಿಮಗೂ ಕೂಡ ಹೊಸ್ದಾಗಿ ಕಲಿತಿರೋಂಥವ್ರಿಗೆ, ಹೊಸ್ದಾಗಿ ಬಟ್ಟೆ ಹೊಲಿತಿರುವಂಥವ್ರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಿದ್ದೀನಿ. ನೋಡಿ, ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ನನ್ನ ಹತ್ರ ಇರೋ ಯಾವುದೇ ಮಿಷಿನ್ಗೂ ಕೂಡ ನಾನು ಅದನ್ನು ಸೆಟ್ ಮಾಡ್ಕೋಬೋದು. ನನ್ನ ಹತ್ರ ಇರೋ ವರ್ಕ್ ಮಾಡುವಂಥ ಮಿಷಿನ್ಗೂ ಕೂಡ ನಾನು ವರ್ಕ್ ಮಾಡ್ತೀನಲ್ಲ, ಕಂಪ್ಯೂಟರ್ ಮಿಷಿನು, ಅದಕ್ಕೂ ಕೂಡ ನಾನು ಸೆಟ್ ಮಾಡ್ಕೋಬೋದು. ಏಕೆಂದರೆ ರಾತ್ರಿ ಟೈಮೆಲ್ಲ ನಾವು ವರ್ಕ್ ಮಾಡುವಾಗ ದಾರನೆಲ್ಲ ಪೋಣಿಸ್ಕೊಳ್ಳೋದಕ್ಕೆ ಲೈಟಿನ ಬೆಳಕು ಜಾಸ್ತಿ ಬೇಕಾಗುತ್ತೆ, ಸೂಜಿಗೆ ದಾರನೆಲ್ಲ ಪೋಣಿಸ್ಕೊಳ್ಳೋದಕ್ಕೆ. ಹಾಗಾಗಿ ಅದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಇದು ನೋಡಿ, ನನ್ನ ಕಸ್ಟಮರ್ ಒಬ್ಬರು ಬಟ್ಟೆನ ಕೊಟ್ಟಿದ್ರಲ್ಲ, ಅವರಿಗೆ ಕೊಡೋಕ್ಕೆ ಅಂತ ಪ್ಯಾಕ್ ಮಾಡ್ತಿದ್ದೀನಿ. ಆದಷ್ಟು ನಾನು ಇತ್ತೀಚೆಗೆ ತುಂಬ ಜನಕ್ಕೆ ಈ ರೀತಿಯಾಗಿ ಕೊಡ್ತಿದ್ದೀನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆ ರಾಯರು ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ತುಂಬ ವಿಡಿಯೋದಲ್ಲಿ. ಹಾಗಾಗಿ ಅವರಿಗೆ ತುಂಬ ಜನಕ್ಕೆ ಕೊಡಬೇಕು ಅಂತ ಅನ್ನಿಸ್ತು ನನಗೆ. ಒಂದು 100 ಜನಕ್ಕೆ ಫೋಟೋನ ಕೊಡಬೇಕು ಅಂತ ಅಂದ್ಕೊಂಡು ಇವಾಗ ಒಂದು 3 ಜನಕ್ಕೆ ಕೊಟ್ಟಿದ್ದೀನಿ, ಇಬ್ಬರಿಗೆ ಕೊಟ್ಟಿದ್ದೀನಿ. ಇದು 3ನೇವ್ರದ್ದು. ನಾನು ವಿಡಿಯೋದಲ್ಲಿ ಹೇಳೋದು ಬೇಡ ಅಂತ ಅಂದ್ಕೊಂಡೆ, ಆದರೂ ಕೂಡ ನನಗೆ ಏನೋ ಒಂದು ಖುಷಿ, ಅವ್ರ ಬಗ್ಗೆ ಹೇಳೋದಕ್ಕಾಗಲಿ, ಅವ್ರ ಬಗ್ಗೆ ಮಾತಾಡೋದಕ್ಕಾಗಲಿ ನನಗೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮತ್ತು ನನಗೆ ಪೇಮೆಂಟ್ ಕೂಡ ಬಂತು. ತುಂಬ ಜನ ಕೇಳ್ತಿದ್ದೀರಾ ಪೇಮೆಂಟ್ ಬಂತಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರು. ನಾನು ಅದ್ರ ಬಗ್ಗೆ ಏನು ಹೇಳೋದು ಬೇಡ, ಅದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ನೀವೆಲ್ಲ ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ನನಗೂ ಕೂಡ ಫಸ್ಟ್ ಪೇಮೆಂಟ್ ಅನ್ನೋದು ಬಂತು. ನನಗೆ ಬಂದು ಆಲ್ರೆಡಿ 2 ತಿಂಗಳಾಯಿತು. ಆದರೂ ಕೂಡ ನಾನು ವಿಡಿಯೋದಲ್ಲಿ ಹೇಳಿರಲಿಲ್ಲ. ಆದರೆ ತುಂಬ ಜನ ಕೇಳ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ಏಕೆಂದರೆ ನಿಮ್ಮೆಲ್ಲ ಸಪೋರ್ಟಿಂದನೇ ನಾನು ಪೇಮೆಂಟ್ ತೊಗೊಳೋದಕ್ಕಾಗಿದ್ದು. ಆಗಿರ್ಬೇಕಾದ್ರೆ ನಿಮಗೆ ಹೇಳಿಲ್ಲ ಅಂದರೆ ಬೇಜಾರಾಗುತ್ತಲ್ವ. ಹಾಗಾಗಿ ಎಷ್ಟೊಂದು ಸಲ ಕೇಳಿದ್ರು ಯಾವುದೇ ರಿಪ್ಲೈ ಮಾಡ್ತಿಲ್ಲ ನೀವು ಅಂತ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ. ಇವಾಗ ತೋರಿಸ್ತಿರೋ 3 ಬ್ಲೌಸು ಕೂಡ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ಚಾನಲ್ನ ನೋಡಿ ನಮ್ಮ ಮಂಡ್ಯದವರೇ ಕೆಲಸ ಮಾಡ್ತಾರೆ, ಅವ್ರು ಕೊಟ್ಟು ಕಳಿಸಿದ್ರು ಅಂತ. ಅವ್ರದ್ದು ಬ್ಲೌಸ್ಗಳಿದ್ದು 3 ಕೂಡ. ಮೊದಲಿಗೆ ಅವರು ಪ್ಯಾಚ್ ವರ್ಕ್ ಮಾಡಿ ಹಾಗೇ ಬೋಟ್ ನೆಕ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಆಮೇಲೆ ಸೀರೆ ಎಲ್ಲ ಚೆನ್ನಾಗಿದೆ, ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ಆಯಿತು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಕೊಟ್ಟ ಮೇಲೆ ಅವ್ರು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನಾನು ಮುಂದೆ ಸಾಧ್ಯ ಆದರೆ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅಷ್ಟು ದೂರದಿಂದ ಒಂದು ವೀಡಿಯೋ ನೋಡಿ
ಕೊಟ್ಟಿದ್ದಾರೆ ಅಂದರೆ ನಾನು ಕೂಡ ಅಷ್ಟು ಚೆನ್ನಾಗಿ ಅವರಿಗೆ ಕೆಲಸ ಮಾಡಿಕೊಡೋ ಪ್ರಯತ್ನ ಕೂಡ ಮಾಡಿದ್ದೀನಿ. ತುಂಬ ಜನ ಉಡ್ಕೊಂಡು ಬಂದು ಬಟ್ಟೆನ ಕೊಡ್ತಿದ್ದೀರಾ, ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ದೀರಾ, ತುಂಬ ಜನ ಕೊರಿಯರ್ ಕೂಡ ಮಾಡ್ತಿದ್ದೀರಾ. ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನಿಂದನೇ ಆರ್ಡ್ರ್ ತೊಗೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ ಕೆಲವೊಂದು ಸಲ. ಅಯ್ಯೋ ಬೇಡಪ್ಪ ಸಾಕು, ಇಲ್ಲಿರೋದನ್ನ ಸ್ಟಿಚ್ ಮಾಡೋಣ, ಒಂದಷ್ಟು ದಿನ ಆರ್ಡ್ರ್ ತೊಗೊಳ್ಳೋದೇ ಬೇಡ ಅಂತ ಅನಿಸುತ್ತೆ. ಆದರೂ ಕೂಡ ಏನು ಮಾಡ್ತೀರಾ, ನೀವು ಅಷ್ಟೊಂದು ಕೇಳ್ಕೊಂಡಾಗ ನನಗೆ ಇಲ್ಲ ಅನ್ನೋದಕ್ಕೂ ಮನಸ್ಸಾಗೋದಿಲ್ಲ. ಏಕೆಂದರೆ ತುಂಬ ಜನ ತುಂಬ ದೂರದಿಂದ ಉಡ್ಕೊಂಡು ಫೋನ್ ಮಾಡ್ತೀರಾ, ತುಂಬ ದೂರದಿಂದ ಉಡ್ಕೊಂಡು ಬಂದಿರ್ತೀರಾ. ನಿಜವಾಗ್ಲೂ ತುಂಬ ಜನ ಎಷ್ಟು ಅಲ್ಲಿಂದ ಒಂದು 2 ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಉಡ್ಕೊಂಡು ಬಂದಿದ್ದಾರೆ ಅನ್ನೋಷ್ಟು ಖುಷಿಯಾಗುತ್ತೆ ನನಗೆ. ನೀವು ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಏನು ಅಂತ ನೋಡಿರಲ್ಲ, ಒಂದು ವಿಡಿಯೋನ ನೋಡಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಟ್ಟೆ ತಂದು ಕೊಡ್ತಿರಲ್ಲ, ಅದಕ್ಕೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟ್ಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮು ಮಾಡುವಾಗ ಏನೋ ಒಂದು ಇರಲಿ, ನಂದು ಸ್ಟೋರೇಜ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ಬೋದು, ಡಿಸೈನ್ಸ್ ಎಲ್ಲ ಇರುತ್ತೆ ರೆಗ್ಯುಲರಾಗಿ. ನಾನು ಮಾಡಿರುವಂಥ ಕೆಲಸ ನನಗೆ ನೆನಪಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಮಾಡಿದೆ. ಆದರೆ ಈ ರೀತಿ ಒಂದು ಇಷ್ಟು ಒಳ್ಳೆಯದಾಗುತ್ತೆ, ಇಷ್ಟು ನನಗೆ ಪೇಮೆಂಟ್ ಬರುತ್ತೆ ಅನ್ನೋದು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ನಿಮ್ಮೆಲ್ಲರ ಸಪೋರ್ಟಿಂದ ನನಗೂ ಕೂಡ ಪೇಮೆಂಟ್ ಬಂತು ಅನ್ನೋದು ತುಂಬ ಅಂದರೆ ತುಂಬಾ ಖುಷಿ ಅಂತ ಹೇಳ್ಬೋದು. ಇವರು ಯಾವುದೇ ರೀತಿ ಡಿಸೈನ್ ಕೂಡ ಚಾಯ್ಸ್ ಮಾಡಿರಲಿಲ್ಲ, ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದರು. ಅವ್ರು ಹೇಳಿರುವಂಥ ಅಮೌಂಟಿಗೆ ಸೂಟ್ ಆಗೋ ರೀತಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಒಂದನ್ನು ಮಾತ್ರ ಬೋಟ್ ನೆಕ್ ಸ್ಟಿಚ್ ಮಾಡಿದೆ, 2 ವರ್ಕ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ನಾನು ಹೆಚ್ಚು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಆದಷ್ಟು ನನ್ನಿಂದ ನನಗೆ ಏನು ತಿಳಿದಿದೆ ಅದನ್ನು ನಿಮಗೂ ಕೂಡ ತಿಳಿಸ್ಕೊಡೋ ಪ್ರಯತ್ನ ಕೂಡ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಳು ಇವಾಗ ತುಂಬ ಪ್ರಯತ್ನ ಪಡ್ತಿರ್ತೀರ, ಕಲ್ತ್ಕೊಳ್ಳೋದಕ್ಕಾಗಲಿ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಏಕೆ ಸೀರೆ ತಗೊಂಡು ಡಿಸೈನ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಕೂಡ ಹುಡುಕ್ತಿರ್ತೀರ, ಇಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು ನೆಕ್ ಡಿಸೈನ್ಗಳು ಅನ್ನೋದಕ್ಕೆ ಹುಡುಕ್ತಿರ್ತೀರ. ಆಮೇಲೆ ಹೊಸ್ದಾಗಿ ಕಲಿತಿರುವಂಥ ಹೆಣ್ಮಕ್ಳು ಇರ್ತೀರ, ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಥರ ವಿಡಿಯೋಗಳಿಂದ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಬೇಕು, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ವಿಡಿಯೋ ಮಾಡಿ ಹಾಕಲೇಬೇಕು ಅಂತ ಅನಿಸಿ ನಾನು ಕೂಡ ವಿಡಿಯೋ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಹೆಚ್ಚು ಶೇರ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ತುಂಬ ಜನ ನೋಡ್ತಿದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೂಡ ಅಷ್ಟೇ ಕೇಳೋದು, ಹಳಬ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಎಲ್ರಿಗೂ ಕೂಡ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಒಂದೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ಅಂತ ಕೇಳ್ಕೊತೀನಿ. ಇದು 3 ಕೂಡ ಒಬ್ರದ್ದಾಗಿತ್ತು, ಇವಾಗ ತೋರಿಸ್ತೀನಲ್ಲ ಇದು ಬೇರೆಯವ್ರದ್ದು. ಇದು ಡಿಸೈನ್ ಸ್ವಲ್ಪ ಶೇಪು ಬೇರೆ ಚೇಂಜ್ ಇರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಇದೊಂದನ್ನು ತೋರಿಸ್ತಿದ್ದೀನಿ. ಆದಷ್ಟು ಇತ್ತೀಚೆಗೆ ಸ್ಟಿಚ್ ಮಾಡ್ತಿರೋದೆಲ್ಲ ಕಟ್ ವರ್ಕ್ ಅಂತಲೇ ಹೇಳ್ಬೋದು. ಆದಷ್ಟು ಡಿಸೈನ್ ಬ್ಲೌಸ್ಗಳು ಕೂಡ ತುಂಬ ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ಮುಂದೆ ಸಾಧ್ಯ ಆದಷ್ಟು ವಿಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ. ಕಟ್ಟಿಂಗು ಸ್ಟಿಚಿಂಗ್ ಯಾವುದೇ ಥರ ವಿಡಿಯೋ ಆಗಲಿ ನನಗೆ ತಿಳಿದಿರೋದನ್ನು ನಿಮ್ಗೆ ಹೇಳ್ಕೊಡೋ ಪ್ರಯತ್ನ, ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ನಾನೇನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ನಾನು ಹೇಳೋಲ್ಲ, ನನಗೆ ಗೊತ್ತಿರೋದನ್ನು ಹೇಳಿದಾಗ ನಿಮಗೊಂದಷ್ಟು ಐಡಿಯಾ ಬರ್ಬೋದು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ನನಗೂ ಕೂಡ ನೀವೆಲ್ಲ ನೋಡೋದ್ರಿಂದ ನಿಮ್ಮ ಲೈಕು ನಿಮ್ಮ ಕಮೆಂಟಿಂದ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ತುಂಬ ಜನ ಇತ್ತೀಚೆಗೆ ನಾವು ಡಿಸೈನ್ ಬ್ಲೌಸ್ ಎಲ್ಲ ಕಲ್ತ್ಕೋಬೇಕು, ವಿಡಿಯೋ ಮಾಡಿ ಹಾಕಿ, ಕಟಿಂಗ್ ವಿಡಿಯೋ ಹಾಕಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನಮ್ಮ ಅಕ್ಕಪಕ್ಕದವರು ಚನ್ನಪಟ್ಟಣದಿಂದಾಗಲಿ ಹಾಗೆ ಅಕ್ಕಪಕ್ಕ ಊರಿಂದ ಇಂಥ ಊರಿಂದ ಬಂದಿದ್ದೀವಿ ಉಡ್ಕೊಂಡು ಅಂದಾಗ ತುಂಬಾ ಖುಷಿ ಆಗುತ್ತೆ. ಮೊನ್ನೆ ಒಬ್ಬರು ಉಡ್ಕೊಂಡು ಬಂದು ತಂದು ಕೊಟ್ಟೋದ್ರು, ಅವ್ರದ್ದು ಕೂಡ ಸ್ಟಿಚ್ ಮಾಡಿದ್ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಅಂತ ನಾವು ಈಗೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪೇಮೆಂಟ್ ಬಂತು ಅಂತ ಕೇಳಿದ್ಮೇಲೆ ಎಷ್ಟು ಬಂತು ಅಂತ ಕೂಡ ಕೇಳ್ತೀರಾ. ಸುಮಾರು ಒಂದು ಎಷ್ಟು ಬಂತು ಅಂದರೆ ಒಂದು 5,200 ರೂಪಾಯಿನೊಂದು 2 ಸೀರೆನ ತೊಗೋಬೋದು ನಾನು. ಅಷ್ಟು ಪೇಮೆಂಟ್ ಬಂತು. ಒಂದು 5,300 5,200 ಅಷ್ಟು ಕೊಟ್ಟರೆ ಒಂದು ಸೀರೆಗೆ ಅದು ನಾನು 2 ಸೀರೆ ತೊಗೋಬೋದು. ಯಾಕೆಂದರೆ ನನಗೂ ಗೊತ್ತಿಲ್ಲ, ತುಂಬ ಜನ ಹೇಳ್ಬಾರ್ದು ಪೇಮೆಂಟು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಸೀರೆ ಮೇಲೆ ಹೇಳ್ತಿದ್ದೀನಿ. ಒಂದು ಸೀರೆನ ಅಷ್ಟು ತೊಗೊಂಡ್ರೆ ಒಂದು ಸೀರೆಗೆ 5,200 5,300 ಕೊಟ್ಟರೆ ಒಂದು ಸೀರೆಗೆ ಆ ಥರ ಸೀರೆನ 2 ಸೀರೆನ ನಾನು ತೊಗೋಬೋದು. ಅಷ್ಟು ಪೇಮೆಂಟು ನನಗೆ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ನಮಗೇನೆ ಯಾವುದೇ ರೀತಿ ಇದಿಲ್ಲ ಅಂತ ಅನ್ಕೋತೀನಿ. ಏಕೆಂದರೆ ನಿಮ್ಮಿಂದನೇ ಈ ಪೇಮೆಂಟ್ ಬರೋದಕ್ಕೆ ಸಾಧ್ಯ. ನಿಜವಾಗ್ಲೂ ನಾನು ತಗೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಪೇಮೆಂಟ್ ಬಂದಮೇಲೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.